ಹಾಯ್ ಎಲ್ಲರಿಗೂ ನಮಸ್ತೆ. ಚೈನಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಹಿಂದಿನ ಬ್ಲಾಗ್ ಬಂದುಬಿಟ್ಟು ಗಂಗಾ ನದಿದು ಫುಲ್ ಬ್ಲಾಗ್ನ ಅಪ್ಲೋಡ್ ಮಾಡಿದ್ದೆ. ಈ ಬ್ಲಾಗಲ್ಲಿ ಬಂದುಬಿಟ್ಟು ಕಾಶಿದು ಫುಲ್ ಬ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನಿಮಗೆ ನಾವು ಗಂಗಾ ನದಿಯಿಂದ ನಾವು ಕಾಶಿಗೆ ದರ್ಶನಕ್ಕೆ ಅಂದರೆ ಕಾಶಿ ವಿಶ್ವನಾಥನ್ ದರ್ಶನಕ್ಕೆ ಹೆಂಗೆಲ್ಲ ಹೋದ್ವಿ, ಏನೆಲ್ಲ ನೋಡಿದ್ವಿ ಅನ್ನೋದನ್ನು ಈ ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾವು ಗಂಗಾ ನದಿಲಿ ಸ್ನಾನ ಮಾಡ್ಕೊಂಡು ಅಲ್ಲಿ ಬಂದ್ಬಿಟ್ಟು ನಾಗಸಾಧುಗಳು ಸಿಕ್ಕಿದ್ರು, ಅವ್ರದ್ದೇ ದರ್ಶನ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದೀವಿ ನಾವು. ನಿಮಗೆ ಇಲ್ಲಿ ಒಂದು ಪುಟ್ಟ ದೇವಸ್ಥಾನ ಕಾಣ್ತಲ್ಲ ಹಿಂದೆ, ಅದು ಬಂದ್ಬಿಟ್ಟು ಸಾಧುಗಳು ಅಲ್ಲಿ ನಿಮಗೆ ಇದನ್ನು ಏನದು ಹೋಮ ಹವನ ಯೋಗಗಳೆಲ್ಲ ಮಾಡ್ತಾಯಿದ್ರು ನೋಡಿ. ಇಲ್ಲೇ ಅವರು ಯೋಗಗಳನ್ನ ಮಾಡ್ತಾ ಇದ್ದಿದ್ದು, ಯಜ್ಞಗಳು ಕೂಡ ಮಾಡ್ತಾಯಿದ್ರು. ನಾವು ಅಲ್ಲಿ ಒಳಗಡೆ ಹೋಗೋಕ್ಕಾಗಲಿಲ್ಲ, ಯಾಕೆಂದರೆ ಅಲ್ಲಿ ತುಂಬ ಜನ ಕೂಡ ಇದ್ದರು, ಮತ್ತು ದರ್ಶನಕ್ಕೆ ತುಂಬ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿಂದ ಇವ್ರನ್ನ ನೋಡಿಕೊಂಡು ನಾವು ಮುಂದೆ ಹೋದ್ವಿ. ಸೊ ನಿಮಗೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ಅದು ಸಾಧುಗಳು ಯೋಗ ಮತ್ತು ಯಜ್ಞಗಳೆಲ್ಲ ಮಾಡ್ತಾ ಇದ್ದಿದ್ದು. ಸೊ ನೋಡಿ, ನಿಮಗೆ ನಾವಿಲ್ಲಿ ಹಾಗೆ ಮುಂದಕ್ಕೆ ಬಂದರೆ ನಮಗೆ ಇಲ್ಲಿ ಬಂದುಬಿಟ್ಟು ಹರಿಶ್ಚಂದ್ರ ಘಾಟ್ ಸಿಗುತ್ತೆ ನಿಮಗೆ. ಇದು ನೋಡಿ, ಇಲ್ಲಿ ಮುಂದೆ ಇಲ್ಲಿ ಪುಟ್ಟು ದೇವಸ್ಥಾನ ಕಾಣ್ತಿದೆಯಲ್ಲ, ಇಲ್ಲೆಲ್ಲ ಕಾಣ್ತಾ ಇರೋದು ಹರಿಶ್ಚಂದ್ರ ಘಾಟು. ಇಲ್ಲಿ ನಿಮಗೆ ನೋಡ್ತಾ ಇರ್ಬೋದು ಎಷ್ಟು ಸೌದೆಗಳನ್ನು ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಇಲ್ಲೇ ಜಾಸ್ತಿ ಜನ ಇರೋದು ಅಂದರೆ ಇಲ್ಲೇ ಜಾಸ್ತಿ, ಯಾವ ಘಾಟಲ್ಲೂ ಜಾಸ್ತಿ ಜನ ಇರಲ್ಲ. ಈ ಒಂದು ಘಾಟಲ್ಲೇ ಅಂದರೆ ಹರಿಶ್ಚಂದ್ರ ಘಾಟಲ್ಲೇ ತುಂಬ ಜನಗಳಿರ್ತಾರೆ. ನೋಡ್ತಾ ಇರ್ಬೋದು ನೀವು ಇವಾಗ ಎಷ್ಟು ಸೌದೆಗಳಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ನೋಡಿ ಎಷ್ಟು ಇಟ್ಟಿದ್ದಾರೆ ನೋಡಿ. ಇಲ್ಲಿ ನೋಡಿ, ಇದರಲ್ಲಿ ತೂಕ ಹಾಕ್ಬಿಟ್ಟು ಕೊಡ್ತಾರೆ. ಅಂದರೆ ಈ ಒಂದು ದೇಹನ ದಹನ ಮಾಡೋಕ್ಕೆ ಅಂದರೆ ಸುಡೋದಕ್ಕೆ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು ಅಲ್ಲೇ ಅವರು ತೂಕ ಮಾಡಿ ಕೊಡ್ತಾರೆ. ನಾವು ಎಷ್ಟು ಕೇಳ್ತೀವೋ ಅಷ್ಟನ್ನು ಕೂಡ ಕೊಡ್ತಾರೆ. ಸೊ ನಾವು ಅವ್ರನ್ನ ಕೇಳಿದ್ವಿ, ಅವರು ಅಂದರೆ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು ಅಷ್ಟು ಕೊಡ್ತಾರೆ. ನಿಮಗೆ ಈ ಕಡೆ ತೋರಿಸ್ತೀನಿ ನೋಡಿ, ಇವಾಗ ಲೆಫ್ಟಲ್ಲಿ ಕಾಣ್ತಿದೆ ನೋಡಿ. ಸೊ ಇದು ಇಲ್ಲಿಂದ ಮುಂದೆ ಹೋದರೆ ಅಲ್ಲಿಗೆ ಅಲ್ಲೂ ಕೂಡ ಶೀಟ್ಗಳು ಹಾಕ್ಬಿಟ್ಟು ಹೀಗೆ ಒಂದೊಂದು ದೇಹನ ಸುಡೋದಕ್ಕೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದಾರೆ ನೋಡಿ. ಇಲ್ಲಿ ನಿಮಗೆ ಸುಡ್ತಾ ಇದ್ದಾರೆ ಒಂದು ದೇಹನ. ಸೊ ನಾವು ಇದನ್ನು ಮುಂದೆ ನೋಡ್ಕೊತಾ ಹೋದರೆ ತುಂಬ ದೂರದವರೆಗೂ ಈ ಥರ ಸೌದೆಗಳನ್ನ ನೀಟಾಗಿ ಕಟ್ ಮಾಡಿಬಿಟ್ಟು ಎಷ್ಟು ದೂರದವರೆಗೂ ಜೋಡಿಸಿದ್ದಾರೆ. ಅಂದರೆ ಹರಿಶ್ಚಂದ್ರ ಘಾಟಿಯಿಂದ ಮುಂದೆ ನಾವು ಗೇಟ್ ನಂಬರ್ 4ಗೆ ಹೋಗ್ತಾ ಇದ್ವಿ ನಾವು ದರ್ಶನಕ್ಕೆ ಹೋಗೋದಕ್ಕೆ. ಅಲ್ಲಿಂದ ನಮಗೆ ಹರಿಶ್ಚಂದ್ರ ಘಾಟಿಂದ ಹೋದರೆ ಗೇಟ್ ನಂಬರ್ 4 ಸಿಗುತ್ತೆ. ಸೊ ಅಲ್ಲಿಂದ ಹೋದರೆ ನಿಮಗೆ ಬೇಗ ದರ್ಶನವೂ ಕೂಡ ಆಗುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ಹೋಗ್ತಾ ಇದ್ವಿ. ಇಲ್ಲಿ ಎಷ್ಟು ಚಿಕ್ಕ ಚಿಕ್ಕ ರೋಡ್ಗಳಂದರೆ ಕಾಶಿನಲ್ಲಿ ತುಂಬ ಚಿಕ್ಕ ಚಿಕ್ಕ ರೋಡ್ಗಳು. ಅದರಲ್ಲೂ ಒಂದು ಕಡೆಯಿಂದ ಹೋಗ್ತಾ ಇದ್ದರೆ ಇನ್ನೊಂದು ಕಡೆಯಿಂದ ದರ್ಶನ ಮುಗಿಸ್ಕೊಂಡು ಜನ ನದಿ ಹತ್ರ ಬರ್ತಾಯಿದ್ರು. ಸೊ ನೋಡಿ, ಮತ್ತು ಇಲ್ಲಿ ಎಲ್ಲ ಕಡೆನೂ ಕೂಡ ತುಂಬ ಪೊಲೀಸ್ಗಳಿದ್ದಾರೆ. ಮತ್ತು ನಾವಿಲ್ಲಿ ಹೋಗ್ತಾ ಇರ್ತೀವಲ್ಲ, ಇಲ್ಲೂ ಕೂಡ ಚಿಕ್ಕ ಚಿಕ್ಕದು ದೇವಸ್ಥಾನಗಳು ಸಿಗ್ತವೆ ನಿಮಗೆ ನೋಡಿ. ಇವಾಗ ಇಲ್ಲಿ ನೋಡಿ, ಲಗೇಜ್ಗಳನ್ನು ಕೂಡ ಹೊತ್ಕೊಂಡು ಹೋಗ್ತಾಯಿದ್ರು. ದರ್ಶನಕ್ಕೆ ಹೋಗ್ಬೇಕಾದ್ರಂತೂ ಲಗೇಜ್ಗಳು ಮಾತ್ರ ಎತ್ಕೊಂಡು ಹೋಗಲೇಬೇಡಿ, ಏಕೆಂದರೆ ತುಂಬ ದೂರ ನಡಿಬೇಕು. ಕಾಶಿನಲ್ಲಿ ಹೋದಾಗ ತುಂಬ ದೂರ ಕ್ಯೂ ಕೂಡ ಇರುತ್ತೆ, ತುಂಬ ಹೊತ್ತು ವೆಯ್ಟ್ ಕೂಡ ಮಾಡಬೇಕು. ನಾವು ಪ್ರಯಾಗರಾಜ್ ಟೈಮಲ್ಲಿ ಕಾಶಿಗೆ ಹೋಗಿದ್ದರಿಂದ ನಮಗೆ 8 to 10 hours ಮೇಲೆ ಆಗೋಯಿತು. ಆಲ್ಮೋಸ್ಟ್ 12 hours ಆಗೋಯಿತು. ನಾವು 6 ಗಂಟೆಗೆ ನಿಂತ್ಕೊಂಡಿದ್ದಕ್ಕೆ ಆಲ್ಮೋಸ್ಟ್ ಮಧ್ಯರಾತ್ರಿ 12 ಗಂಟೆ ಆಗೋಯಿತು. ಅದು ನಾವು ಕ್ಯೂವಲ್ಲಿಂದ ಅಲ್ಲಿಗೆ ಬರೋ ಅಷ್ಟೊತ್ತಿಗೆ, ದೇವಸ್ಥಾನದ ಹತ್ರ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟು ತುಂಬ ಲೇಟ್ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಭಾರ ಎತ್ಕೊಂಡೆಲ್ಲ ನಿಂತ್ಕೊಳ್ಳೋಕ್ಕಾಗಲ್ಲ. ಸೊ ವಿಶ್ವನಾಥನ ದರ್ಶನ ಮಾಡೋದಕ್ಕೆ ಹೋದಾಗ ಮತ್ತು ನೀವು ಯಾವುದೇ ಥರ ಕಾಸ್ಟ್ಯೂಮ್ಸ್, ಒಂದು ಲಿಫ್ಟಿಕ್, ಏರ್ ಪಿನ್ ಏನು ಕೂಡ ತೊಗೊಂಡು ಹೋಗಲೇಬೇಡಿ. ಅಂದರೆ ದೊಡ್ಡದು ಪರ್ಸ್ ಇದ್ದರೂ ಕೂಡ, ವೆನಿಟಿ ಬ್ಯಾಗ್ ಇದ್ದರೂ ಕೂಡ ಅಲ್ಲಿ ಒಳಗಡೆ ಬಿಡೋದಿಲ್ಲ. ನಿಮಗೆ ಇಲ್ಲಿ ಮುಂದೆ ತೋರಿಸ್ತೀನಿ ನೋಡಿ. ಇಲ್ಲಿ ನಮಗೆ ಆದಿಚುಂಚನಗಿರಿದು ಟ್ರಸ್ಟ್ ಕೂಡ ಇತ್ತು. ನಮ್ಮ ಕರ್ನಾಟಕದಿಂದ ನಾವಿಲ್ಲಿ ನೋಡಿದಾಗ ತುಂಬ ಖುಷಿ ಆಗೋಯಿತು. ಸೊ ಇಲ್ಲಿ ಅದರದ್ದು ಸಪ್ರೇಟು ಟ್ರಸ್ಟ್ ಕೂಡ ಇದೆ. ಅಂದರೆ ಕಾಶಿನಲ್ಲಿ ಆದಿಚುಂಚನಗಿರಿದು ನಮ್ಮದು ಒಂದು ಇದೆ ಅಂತ ಹೇಳೋದಕ್ಕೆ ಖುಷಿ ಆಗೋಯಿತು ನೋಡಿ. ಇಲ್ಲಿ ಎಲ್ಲ ಹೋಟ್ಲುಗಳು, ಇಲ್ಲಿ ಜಾಸ್ತಿ ಕಾಬೂರ್ ಕಡಲೆ ಸಾಂಬಾರು, ಆಲೂಗಡ್ಡೆ ಸಾಂಬಾರು, ಬೇಳೆ ದಾಲು ಮತ್ತು ಪೂರಿ, ಇಲ್ಲಿ ತುಂಬ ಪೂರಿ ತಿಂತಾರೆ ಜನ. ಅದು ಸಿಕ್ತು ನೋಡಿ. ಇಲ್ಲಿ ಕಾಶಿಗೆ ಬೆಕ್ಕು ಕೂಡ ಕರ್ಕೊಬಂದಿದ್ರು. ಸೊ ನೋಡಿ, ಇದೇ ಕ್ಯೂ. ನಾವು ಇಲ್ಲಿ ಈ ಕ್ಯೂ ಎಷ್ಟು ದೂರ ಇದೆ ಅಂದರೆ, ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇಲ್ಲಿಂದನೇ 2 ಕಿಲೋಮೀಟ್ರಷ್ಟು ದೂರ ಇದೆ. ಅಂದರೆ ಜನ ಅಷ್ಟು
ಜನ ಇತ್ತು ನಾವು ಹೋದಾಗ. ನೋಡಿ ನಾವು ಇಲ್ಲಿಂದ ಇಲ್ಲೇ ಇರೋದು ಅಂತ ಬಂದರೆ ತುಂಬ ದೂರ ಹಿಂದೆಯೇ ಇತ್ತು ನಮಗೆ ಲೈನು. ಸೊ ಈ ಕ್ಯೂ ಅಲ್ಲಿ ನಿಂತ್ಕೊಂಡು ಇವರು ಆಲ್ಮೋಸ್ಟು ಮಧ್ಯಾಹ್ನದಿಂದನೂ ನಿಂತಿದ್ದಾರಂತೆ ದರ್ಶನಕ್ಕೆ. ಸೊ ನೋಡಿ ಎಷ್ಟು ದೂರ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿ ವಡಾ ಪಾವ್ ಮಾಡ್ತಾಯಿದ್ರು. ಸೊ ಕಾಫಿ ಟೀ ಇಲ್ಲೇ ಎಲ್ಲ 15 ರೂಪಾಯಿ ಒಂದು ಕಾಫಿ ಟೀ. ಎಷ್ಟು ಮಸಾಲ ಚಾಯ್ ಅಂದರೆ ಮತ್ತು ಇಲ್ಲಿ ಅದೆಲ್ಲ ಸಿಗುತ್ತೆ. ನಾವು ಅದನ್ನೆಲ್ಲ ಕ್ಯೂ ಅಲ್ಲಿ ನಿಂತ್ಕೊಂಡು ಕೊಡಿದ್ವಿ. ಸೊ ಇಲ್ಲಿ ನೋಡಿ ಇವರು ಬರೀ ಕೆಂಡದಲ್ಲಿ ಟೀ ಕಾಯಿಸ್ತಾ ಇದ್ದಾರೆ. ಫುಲ್ಲು ಕೆಂಡದಲ್ಲೇ ಇಟ್ಬಿಟ್ಟು ಟೀನ ಕಾಯಿಸ್ತಾ ಇದ್ದಾರೆ. ನೋಡಿ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ಅವರು ಕೆಂಡದಲ್ಲೇ ಫಸ್ಟು ಹಾಲು ಕಾಯಿಸ್ಕೊಂಡು ಅದಕ್ಕೆ ಮಸಾಲ ಏನೇನು ಹಾಕ್ತಾರಲ್ಲ ಮಸಾಲ ಚಾಯ್ಗೆ ಅದನ್ನೆಲ್ಲ ಹಾಕಿ ಮಾಡ್ತಾಯಿದ್ರು. ಇದು ನೋಡಿ ನಿಮಗೆ ಕಾಣ್ತಾ ಇದೆಯಲ್ಲ. ಆಮೇಲೆ ಇಲ್ಲಿ ನಮಗೆ ಅದೇ ಸನ್ಯಾಸಿಗಳು ಬಟ್ಟೆ ಅಂದರೆ ಅವ್ರದ್ದು ವಸ್ತ್ರಗಳನ್ನು ಪರ್ಚೇಸ್ ಮಾಡೋಕ್ಕೆ ಬಂದಿದ್ದರು. ಸೊ ನೋಡಿ ಇಲ್ಲಿ ಅಂಗಡೀಲಿ ಅವರು ಪರ್ಚೇಸ್ ಮಾಡ್ತಾ ಇದ್ದಾರೆ ಅವರು ಹಾಕ್ಕೊಳ್ಳೋದನ್ನು. ಒಂದು ಮಹಿಳೆ ಇದ್ದರು, ಇನ್ನೊಬ್ಬರು ಬಾಯ್ ಇದ್ದರು. ಅವ್ರು ಬಂದ್ಬಿಟ್ಟು ಸನ್ಯಾಸಿಗಳು ಅಂದರೆ ಸಾಧುಗಳು. ಅವರು ಸನ್ಯಾಸಿಗಳು ಅಂದರೆ ಸಾಧುಗಳು. ಅವರು ಇಲ್ಲಿ ಬಟ್ಟೆ ಪರ್ಚೇಸ್ ಮಾಡ್ತಾಯಿದ್ರು. ಈ ಶಾಪಲ್ಲಿ ಬಟ್ಟೆನ ಪರ್ಚೇಸ್ ಮಾಡ್ತಾಯಿದ್ರು. ನಾವು ಕ್ಯೂ ಅಲ್ಲಿ ನಿಂತಿದ್ದಲ್ಲ ಅವಾಗ ಕಾಣ್ತಾ ಇತ್ತು. ಇಲ್ಲಿ ಕಾಸ್ಟ್ಯೂಮ್ಗಳೆಲ್ಲ ದೊರೀತಾ ಇದ್ವು. ಸೊ ನಾವು ಅಲ್ಲಿಂದ ಮುಂದೆ ಬಂದ್ವಿ. ಅಲ್ಲಿಂದ ಕ್ಯೂ ಇದು ಬಂದ್ಬಿಟ್ಟು ನದಿ ಹತ್ರದಿಂದ ಮುಂದೆ ಹೋಗ್ತೀವಲ್ಲ ಅಲ್ಲೊಂದಿದೆ. ಇದು ಇವರು ಮಗುಗೆ ಇದು ಜೋರಾಗೆ ಹರ ಹರ ಮಹಾದೇವ್ ಹೇಳ್ತಾ ಇತ್ತು. ನಾನು ವೀಡಿಯೋ ಮಾಡ್ಕೊತಾ ಇದ್ರಿಂದ ಅವರಪ್ಪ ಹೇಳು ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಅದಕ್ಕೆ ಫುಲ್ಲು ನಾಚಿಕೆ ಪಡ್ಕೊತಾ ಇತ್ತು ಆ ಪಾಪು. ಸೊ ನಿಮಗೆ ಇಲ್ಲಿ ಮುಂದೆ ನೋಡಿ ಇಷ್ಟು ಅಂದರೆ ಒಂದು 20 ಲೈನ್ಸ್ ಇದ್ದಾವೆ ಈ ಥರ. ಇವನ್ನೆಲ್ಲ ದಾಟ್ಕೊಂಡು ಬರೋ ಅಷ್ಟರಲ್ಲಿ ನಾವು ಇಲ್ಲಿಗೆ ಅಲ್ಲಿ ಕ್ಯೂ ತೋರಿಸಿದ್ನಲ್ಲ, ನಾವು ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟರಲ್ಲಿ ನಾವು 6:30 ನಿಂತಿದ್ದು. 6:30 ಅಂದರೆ ನಾವು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ 9 ಗಂಟೆ ಆಗಿತ್ತು. ಅಂದರೆ ಈ ನದಿ ಹತ್ರಕ್ಕೆ ಬರೋ ಅಷ್ಟೊತ್ತಿಗೆ ನೋಡಿ ಇಲ್ಲಿ ನಿಮಗೆ ದೊಡ್ಡದೊಂದು ಲಾಂಚ್ ಸಿಗ್ತಾಯಿದೆ. ಸೊ ನಾವಿಲ್ಲಿಗೆ 8:30 ಬರೋ ಅಷ್ಟೊತ್ತಿಗೆ ಲಾಂಚು ವಾಪಸ್ ಬರ್ತಾಯಿತ್ತು. ಮತ್ತು ಅವತ್ತು ಯಾವುದೋ ಮ್ಯಾಚ್ ನಡೀತಾ ಇತ್ತು. ಆ ಲಾಂಚಲ್ಲಿ ಕ್ರಿಕೆಟ್ ಕೂಡ ಹಾಕಿದ್ರು. ಅದನ್ನು ಜನ ನೋಡಿಕೊಂಡು ನದಿನಲ್ಲಿ ಓಡಾಡ್ಕೊಂಡು ಬರ್ತಾಯಿದ್ರು. ನೋಡಿ ಇದು ದೇವಸ್ಥಾನದ ಹತ್ರಕ್ಕೆ ಫುಲ್ ಬಂದಾಗ ನಿಮಗೆ ಇಲ್ಲಿ ಕಸ ಹೊಡಿತಿದ್ದೀರಲ್ಲ, ಇಲ್ಲಿ ನಿಮಗೆ ಲಗೇಜ್ ಕೌಂಟ್ರ್ ಇರುತ್ತೆ. ಆಲ್ಮೋಸ್ಟ್ ನೀವೇನೇ ತಂದಿದ್ರು, ಚಿಕ್ಕ ಪರ್ಸ್ ಬಿಟ್ಬಿಟ್ಟು ಇನ್ನೇನೇ ತಂದಿದ್ರು ಎಲ್ಲದನ್ನು ಕೂಡ ಇಟ್ಟೋಗಿ. ಏಕೆಂದರೆ ನನಗೂ ಹಾಗೆ ಆಯಿತು. ನಾವು ಚಿಕ್ಕದೊಂದು ಸೈಡ್ ಬ್ಯಾಗ್ ತೊಗೊಂಡೋಗಿದ್ದೆ. ಅದರಲ್ಲಿ ಕಾಡಿಗೆ ಇತ್ತು ಅಂತ ಹೇಳ್ಬಿಟ್ಟು ನಮಗೆ ಒಳಗೆ ಬಿಡಲಿಲ್ಲ. ಮತ್ತೆ ನಾನು ಕ್ಯೂಯಿಂದ ಎಕ್ಸಿಟ್ ಆಗಿ ಲಗೇಜ್ ಕೌಂಟ್ರಲ್ಲಿ ಲಗೇಜ್ ಇಟ್ಟು ಮತ್ತೆ ನಾವು ಹೋಗಿ ದರ್ಶನ ಮಾಡೋ ಅಷ್ಟೊತ್ತಿಗೆ ಮತ್ತೆ 2 ಅವರ್ ವೇಸ್ಟ್ ಆಯಿತು. ಸಖತ್ತಾಗಿ ಬೈಸ್ಕೊಂಡೆ ಎಲ್ಲರ ಹತ್ರನೂ. ಸೊ ನೋಡಿ ಒಳಗಡೆ ಏನು ಫೋನ್ ಕ್ಯಾಮ್ರಾ ಏನೂ ಅಲೋ ಇರಲಿಲ್ಲ. ಸೊ ನಾವಲ್ಲಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದು ಫೋಟೋಶೂಟ್ ಮಾಡಿಕೊಂಡು ಈಚೆ ಬಂದಾಗ ನಾವು 1:30 ಆಗಿತ್ತು. 1:30ಗೂ ನೋಡಿ ಎಷ್ಟು ಜನ ಕ್ಯೂ ನಿಂತಿದ್ದಾರೆ ಅಂತ ಹೇಳ್ಬಿಟ್ಟು. ನೋಡಿ ನಿಮಗೆ ಕಾಣ್ತಾ ಇರ್ಬೋದು ಎಷ್ಟು ಜನ ಕ್ಯೂ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಹಾರಗಳು ಏನಕ್ಕೆ ಹಾಕೊಂಡು ಓಡಾಡ್ತಾ ಇದ್ದಾರೆ ಅಂದರೆ ಅವರು ಬೇರೆ ಪೂಜೆ ಮಾಡಿಸಿರ್ತಾರಲ್ಲ ಅವರಿಗೆ ಹಾರಗಳನ್ನು ಹಾಕಿ ಕೂರಿಸಿ ಪೂಜೆ ಮಾಡ್ತಾರಂತೆ. ಸೊ ಅದನ್ನು ಹಾಕ್ಕೊಂಡು ಓಡಾಡ್ತಾ ಇದ್ರು. ಸೊ ನಾವು ಮಧ್ಯರಾತ್ರಿ ಬಂದು 2 ಗಂಟೆಗೆ ಅನ್ನ ಸಾಂಬಾರೆಲ್ಲ ಮಾಡಿಟ್ಟಿದ್ವಲ್ಲ, ಊಟ ಮಾಡಿಕೊಂಡು ತಿಂದು ಮತ್ತು ಅಲ್ಲಿಂದ ಹೊರಟ್ವಿ. ಇಲ್ಲಿ ನೋಡಿ ಈ ಕಡೆ ಎಲ್ಲನ ಚಿಕ್ಕದು ಲೆಮನ್ ಥರದ್ದು ಆರೆಂಜ್ ಬರುತ್ತಲ್ಲ ಅದ್ರದ್ದು ಗಿಡಗಳಲ್ಲಿ ಇಲ್ಲಿ ಕಾಣ್ತಾ ಇದ್ದಾವಲ್ಲ. ಸೊ ನಾವು ಗಾಡೀಲಿ ಹೋಗ್ತಾ ವಿಡಿಯೋ ಮಾಡಿರೋದ್ರಿಂದ ನಿಮಗೆ ತುಂಬ ಕ್ಲಿಯರಾಗಿ ಕಾಣ್ತಿಲ್ಲ, ಬಟ್ ಅದು ಇದು. ಸೊ ನಾವೆಲ್ಲಿಂದ ನೆಕ್ಸ್ಟು ಪ್ರಯಾಗ್ರಾಜ್ಗೆ ಹೊರಟಿದ್ರಿಂದ ಸೊ ನಾವಲ್ಲಿ ಒಂದು ಪೆಟ್ರೋಲ್ ಬಂಕ್ ಹತ್ರ ನಿಲ್ಲಿಸಿದ್ವಿ. ತುಂಬ ಜರ್ನಿ ಮಾಡಿದ್ವಿ ಬೆಳಗ್ಗೆಯಿಂದ ಅಂತ ಹೇಳ್ಬಿಟ್ಟು. ಅಲ್ಲಿ ಎಲ್ಲರೂ ಐಸ್ ಕ್ರೀಮ್ನ ತೊಗೊಂಡು ತಿಂತಾಯಿದ್ವಿ. ಅಂದರೆ ಅನಿತಾ ಆಂಟಿ ಒಬ್ಬರು ಬೇಡ ಅಂತ ಹೇಳ್ಬಿಟ್ಟು ಬಂದರು. ನಾವು 4 ಜನನ ತೊಗೊಂಡಿದ್ದಕ್ಕೆ ಸರಿ ನಾನು ತಿಂತೀನಿ ಅಂತ ಹೇಳ್ಬಿಟ್ಟು ಆಂಟಿ ಹೇಳ್ತಾಯಿದ್ರು. ಇಲ್ಲಿದ್ದಾರಲ್ಲ ಚೇತನಕ್ಕ ಅವರ ಗಂಡ ಪರಮೇಶ್ ಅಂಕಲ್ ತೊಗೊಬಂದು ಕೊಡ್ತೀನಿ, ಎಲ್ಲರೂ ತಿಂತಿದ್ದಾರೆ ನೀವು ತಿನ್ನಿ ಅಂತ ಹೇಳ್ಬಿಟ್ಟು ನೋಡಿ ತೊಗೊಬಂದು ಕೊಡ್ತಿದ್ದಾರೆ. ಎಷ್ಟು ಇದೊಂಥರ ಚೆನ್ನಾಗಿತ್ತು ಆ ಮೂಮೆಂಟು. ಅಂದರೆ ಎಲ್ಲರೂ ಕಾಮಿಡಿ ಮಾಡಿಕೊಂಡು ಅಂಕಲ್ ಎಷ್ಟು ಚೆನ್ನಾಗಿ ಕೊಡ್ತಿದ್ದಾರೆ ನೋಡಿ ತೊಗೊಬಂದು ಕೊಟ್ಟರು. ಎಲ್ಲರೂ ಕೂಡ ತೊಗೊಬಂದು ಎಲ್ಲರೂ ತಿಂದು ನೋಡಿ. ಇವಾಗ ಇದು ಬಂದ್ಬಿಟ್ಟು ಈ ಫೋಟೋ ವೀಡಿಯೋ ಎಲ್ಲ ಬಂದ್ಬಿಟ್ಟು ಉಮೇಶ್ ಅಂಕಲ್ ನಮಗೆ ಮಾಡಿಕೊಡ್ತಾಯಿದ್ರು. ನಾವು ಮಾತಾಡ್ತಾ ಇದ್ವಿ. ಅದು ನೋಡಿ ಎಲ್ಲರೂ ಒಟ್ಟಿಗೆ ನಿಂತ್ಕೊಂಡು ಫೋಟೋ ವೀಡಿಯೋ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ, ಐಸ್ ಕ್ರೀಮ್ ತಿಂತಾಯಿದ್ದೀವಿ ಅಂತ ಹೇಳ್ಬಿಟ್ಟು. ನಂದು ರಂಜದ ಅಕ್ಕಂದು ಫಸ್ಟ್ ತೊಗೊಂಡಿದ್ದರಿಂದ ಸ್ವಲ್ಪ ತುಂಬ ಜಾಸ್ತಿನೇ ತಿಂದ್ಬಿಟ್ಟಿದ್ವಿ ನಾವು. ಅವರೆಲ್ಲ ಲಾಸ್ಟಿಗೆ ತೊಗೊಂಡಿದ್ದರಿಂದ ಅವ್ರದ್ದು ಜಾಸ್ತಿ ಐಸ್ ಕ್ರೀಮ್ ಇತ್ತು. ಸೊ ಇದು ಫುಲ್ ಬ್ಲಾಗ್ ಆಗಿತ್ತು.